ವೆಲ್ಕಮ್ ಟು CSR ಸೆಂಟರ್. CSR ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವಿನ್ನ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಅಲ್ಲಿ ಬರುವಂತಹ ಎಲ್ಲ ಹೊಸ ವಿಡಿಯೋಗಳನ್ನ ನೋಡೋದಕ್ಕೋಸ್ಕರ ನಮ್ಮ ಚಾನಲ್ ಅಲ್ಲಿ ಬರುವಂತಹ ವಿಡಿಯೋಗಳು ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇವತ್ತು ನಾವು ನೋಡೋಣ A4 ಪೇಪರ್ ಸೈಜ್ ಅಲ್ಲಿ ಯಾವ ರೀತಿಯಾಗಿ ನಾವು ಟೆಕ್ಸ್ಟ್ ಬುಕ್ ಪೇಜ್ ಗಳನ್ನ ಡಿಸೈನ್ ಮಾಡಬೇಕು ಅಂತ. ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡಿದ್ವಿ ಕವರ್ ಪೇಜ್ ಅನ್ನ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು ಅಂತ. ಅದೇ ರೀತಿಯಾಗಿ ಇವತ್ತು ನಾವು ನೋಡೋಣ ಟೆಕ್ಸ್ಟ್ ಬುಕ್ ಪೇಜ್ ಗಳನ್ನ ಯಾವ ರೀತಿಯಾಗಿ ನಾವು ಡಿಸೈನ್ ಮಾಡಬೇಕು ಅಂತ. A4 ಪೇಪರ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ಯಾವ ಪೇಪರ್ ಸೈಜ್ಗೆ ನೀವಿಲ್ಲಿ ಬುಕ್ ಪೇಜ್ ಗಳನ್ನ ಡಿಸೈನ್ ಮಾಡ್ತೀರಾ ನೀವಿಲ್ಲಿ ತಗೋಬೇಕಾಗುತ್ತೆ. A4 ಪೇಪರ್ ಸೈಜ್ಗೆ ಟೆಕ್ಸ್ಟ್ ಬುಕ್ ಪೇಜ್ ಗಳನ್ನ ನಾನಿಲ್ಲಿ ಡಿಸೈನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನಿಲ್ಲಿ A4 ಪೇಪರ್ ಅನ್ನ ತಗೊಳ್ತಾ ಇದ್ದೀನಿ. ನಂತರ ನಾವೀಗ ಒಂದು ರೆಕ್ಟ್ಯಾಂಗಲ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ನಾವಿಲ್ಲಿ ಮೊದಲು ಟೆಕ್ಸ್ಟ್ ಬುಕ್ ಅಲ್ಲಿ ಮಾರ್ಜಿನ್ ಅನ್ನ ಕೊಡ್ಬೇಕಾಗುತ್ತೆ. ಎಷ್ಟು ಮಾರ್ಜಿನ್ ನಾವಿಲ್ಲಿ ಕೊಡ್ಬೇಕು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವಿಲ್ಲಿ ಎಷ್ಟಾದ್ರೂ ಮಾರ್ಜಿನ್ ಅನ್ನ ಕೊಡಬಹುದು. ಕೆಲವು ಟೆಕ್ಸ್ಟ್ ಬುಕ್ ಗಳು ನೀವು ನೋಡಿರಬಹುದು 1 ಇಂಚ್ ಮಾರ್ಜಿನ್ ಇರುತ್ತೆ, ಅಥವಾ 0.5 ಮಾರ್ಜಿನ್ ಇರಬಹುದು, ಅಥವಾ 2 ಇಂಚ್ ಮಾರ್ಜಿನ್ ಇರಬಹುದು. ಈ ರೀತಿಯಾಗಿ ನಮಗೆ ಎಷ್ಟು ಮಾರ್ಜಿನ್ ಬೇಕು ನಾವಿಲ್ಲಿ ಕೊಡ್ಬೇಕಾಗುತ್ತೆ. ನಾನಿಲ್ಲಿ ಕಾಂಟೂರ್ ಆಪ್ಷನ್ ಅನ್ನ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ನಾನಿಲ್ಲಿ 2 ಕೊಡ್ತಾ ಇದ್ದೀನಿ, ಎಂಟರ್. ನಂತರ ನಾನಿಲ್ಲಿ ಚೇಂಜ್ ಮಾಡ್ತಾ ಇದ್ದೀನಿ 1, ನಂತರ ಎಂಟರ್. ಈ ರೀತಿಯಾಗಿ ನೀವು ಇಲ್ಲಿ ನೋಡಬಹುದು. ನಂತರ ಎಷ್ಟು ಮಾರ್ಜಿನ್ ನಿಮ್ಗಿಲ್ಲಿ ಬೇಕಾಗಿದೆ ನೀವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನಾನಿಲ್ಲಿ ಕೊಡ್ತಾ ಇದ್ದೀನಿ 0.5 ಇಂಚ್ ಅಲ್ಲಿ ನಾನು ಮಾರ್ಜಿನ್ ಅನ್ನ ಕೊಡ್ತಾ ಇದ್ದೀನಿ, ಎಂಟರ್. ನೀವಿಲ್ಲಿ ನೋಡಬಹುದು ಇಲ್ಲಿ ಚೇಂಜ್ ಆಗಿದೆ. 0.5 ಇಂಚ್ ಇಲ್ಲಿ 12.7 mm ಆಗಿ ಕನ್ವರ್ಟ್ ಆಗಿದೆ. ಈ ರೀತಿಯಾಗಿ ನಾವು ಮಾರ್ಜಿನ್ ಅನ್ನ ಕೊಡಬೇಕಾಗುತ್ತೆ. ನಂತರ ನಾನಿಲ್ಲಿ ರೆಫರೆನ್ಸ್ ಲೈನ್ ಗಳನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ ನಾವು ರೆಫರೆನ್ಸ್ ಲೈನ್ ಗಳನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ನೋಡಬಹುದು ಈ ರೀತಿಯಾಗಿ ನಾನು ರೆಫರೆನ್ಸ್ ಲೈನ್ ಗಳನ್ನ ಇನ್ಸರ್ಟ್ ಮಾಡಿದ್ದೀನಿ. ನಂತರ ನಾವಿಲ್ಲಿ ಈ ಲೈನ್ ಗಳನ್ನ ಲಾಕ್ ಮಾಡಬೇಕಾಗುತ್ತೆ. ಪಿಕ್ ಟೂಲ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಸೆಲೆಕ್ಟ್ ಲೈನ್, ಶಿಫ್ಟ್ ಕೀಯನ್ನ ಪ್ರೆಸ್ ಮಾಡಬೇಕಾಗುತ್ತೆ. ನಂತರ ಸೆಲೆಕ್ಟ್, ರೈಟ್ ಕ್ಲಿಕ್, ಲಾಕ್. ಈ ಲೈನ್ ಗಳನ್ನ ನಾನೀಗ ಲಾಕ್ ಮಾಡ್ತಾ ಇದ್ದೀನಿ. ಲೈನ್ ಗಳಿಲ್ಲಿ ಮೂವ್ ಆಗಬಾರ್ದು, ಅದಕ್ಕೋಸ್ಕರ. ನಂತರ ಸೆಲೆಕ್ಟ್, ಶಿಫ್ಟ್ ವಿತ್ ಸೆಲೆಕ್ಟ್, ರೈಟ್ ಕ್ಲಿಕ್, ಲಾಕ್. ಸೆಲೆಕ್ಟ್ ಲೈನ್, ಸೆಲೆಕ್ಟ್, ರೈಟ್ ಕ್ಲಿಕ್, ಲಾಕ್, ಸೆಲೆಕ್ಟ್, ರೈಟ್ ಕ್ಲಿಕ್, ಲಾಕ್. ಈಗ ಈ ಲೈನ್ ಗಳು ಇಲ್ಲಿ ಲಾಕ್ ಆಗಿದೆ. ಈ ಲೈನ್ ಗಳನ್ನ ನಾವು ಇಲ್ಲಿ ಮೂವ್ ಮಾಡೋದಕ್ಕೆ ಆಗೋದಿಲ್ಲ. ಈ ರೀತಿ ನೀವು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿಯಾಗಿ. ನಂತರ ಈ ರೆಕ್ಟ್ಯಾಂಗಲ್ ಶೇಪ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ ನಾವೀಗ ಟೆಕ್ಸ್ಟ್ ಬುಕ್ ಕಂಟೆಂಟ್ ಅನ್ನ ಟೈಪ್ ಮಾಡಬೇಕಾಗಿದೆ. ನಾವಿಲ್ಲಿ ಮೊದಲು ಕವರ್ ಪೇಜ್ ಅನ್ನ ಡಿಸೈನ್ ಮಾಡ್ತೀವಿ. ನಂತರ ನಾವು ಟೆಕ್ಸ್ಟ್ ಬುಕ್ ಕಂಟೆಂಟ್ ಯಾವ ಪೇಜ್ ಅಲ್ಲಿ ಯಾವ ಟಾಪಿಕ್ ಬಗ್ಗೆ ನಾವಿಲ್ಲಿ ಬರೆದಿದ್ದೀವಿ ಅದನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಇಂಗ್ಲಿಷ್ ಗ್ರಾಮರ್ ಬುಕ್ ಅನ್ನ ನಾನಿಲ್ಲಿ ಮಾಡ್ತಾ ಇರೋದ್ರಿಂದ ಗ್ರಾಮರ್ ಹೆಡ್ಡಿಂಗ್ ಅನ್ನ ನಾನಿಲ್ಲಿ ನೋಟ್ ಪ್ಯಾಡ್ ಅಲ್ಲಿ ಟೈಪ್ ಮಾಡಿ ತಗೊಂಡಿದ್ದೀನಿ. ನೀವಿಲ್ಲಿ ನೋಡಬಹುದು. ನಾವಿಲ್ಲಿ MS ವರ್ಡ್ ಅಲ್ಲಿ ಸಹ ಟೈಪ್ ಮಾಡಿ ತಗೋಬಹುದು. ನಾನಿಲ್ಲಿ ನೋಟ್ ಪ್ಯಾಡ್ ಅಲ್ಲಿ ತಗೊಂಡಿದ್ದೀನಿ. ಈ ರೀತಿಯಾಗಿ ನಾನಿಲ್ಲಿ ಟೆಕ್ಸ್ಟ್ ಅನ್ನ ಕಾಪಿ ಮಾಡ್ತಾ ಇದ್ದೀನಿ. Ctrl+C ಕಾಪಿ, ಅಥವಾ ನೀವು CorelDraw ನಲ್ಲಿ ಟೈಪ್ ಮಾಡಬಹುದು. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. Ctrl+V ಪೇಸ್ಟ್. ಇಲ್ಲಿ ಬಂದಿದೆ, ನೀವು ನೋಡಬಹುದು. ಫಾಂಟ್ ಸೈಜ್ ಅನ್ನ ನಾನಿಲ್ಲಿ ಇನ್ಕ್ರೀಸ್ ಮಾಡ್ತೀನಿ. ಈಗ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ, ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಡಬಲ್ ಕ್ಲಿಕ್. ಈ ಟೆಕ್ಸ್ಟ್ ಅನ್ನ Ctrl+A ಸೆಲೆಕ್ಟ್ ಆಲ್, Ctrl+X ಕಟ್ ನಾನಿಲ್ಲಿ ಮಾಡ್ತಾ ಇದ್ದೀನಿ. ನಂತರ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. Ctrl+V ಪೇಸ್ಟ್. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ಬಂದಿದೆ. ನಂತರ ನಾನೀಗ ಝೂಮ್ ಮಾಡ್ತಾ ಇದ್ದೀನಿ. ಟೆಕ್ಸ್ಟ್ ನೀವಿಲ್ಲಿ ನೋಡಬಹುದು. ಫಾಂಟ್ ಸೈಜ್ ಇಲ್ಲಿ 36 ಇದೆ. ನಾವಿಲ್ಲಿ ಪ್ರಿಂಟ್ ಮಾಡಬೇಕು ಅಂದಾಗ ಯಾವುದೇ ಡಾಕ್ಯುಮೆಂಟ್ ಅನ್ನ 12 ಸೈಜ್ ನಾವಿಲ್ಲಿ ಫಾಂಟ್ ಸೈಜ್ ಅನ್ನ ಕೊಡಬೇಕಾಗುತ್ತೆ. ಕಂಟೆಂಟ್ ಆಗಿರೋದ್ರಿಂದ ನಾನಿಲ್ಲಿ 14 ಟೆಕ್ಸ್ಟ್ ಸೈಜ್ ಅನ್ನ ಕೊಡ್ತಾ ಇದ್ದೀನಿ ಈ ರೀತಿಯಾಗಿ. ನಂತರ Ctrl+A ಸೆಲೆಕ್ಟ್ ಆಲ್, Ctrl+X ಕಟ್, ಝೂಮ್ ಮಾಡ್ತಾ ಇದ್ದೀನಿ. ನಂತರ ಎಂಟರ್, Ctrl+V ಪೇಸ್ಟ್. ಈ ಬಾಕ್ಸ್ ಅನ್ನ ನಾನಿಲ್ಲಿ ಡಿಲೀಟ್ ಮಾಡ್ತಾ ಇದ್ದೀನಿ. ನಂತರ ಈ ಟೆಕ್ಸ್ಟ್ ಬಾಕ್ಸ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಪಿಕ್ ಟೂಲ್, ಸೆಲೆಕ್ಟ್ ಟೆಕ್ಸ್ಟ್, ಫಾಂಟ್ ಸೈಜ್ ಅನ್ನ ನಾವಿಲ್ಲಿ 14 ಕೊಡೋಣ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಟೆಕ್ಸ್ಟ್ ಇಲ್ಲಿ ಬಂದಿದೆ ಅಂತ.
ನಾನಿಲ್ಲಿ ಟೈಮ್ಸ್ ನ್ಯೂ ರೋಮನ್ ಫಾಂಟ್ ಅನ್ನ ತಗೊಳ್ತಾ ಇದ್ದೀನಿ. ನೀವಿಲ್ಲಿ ಯಾವುದೇ ಫಾಂಟ್ ಅನ್ನ ತಗೋಬಹುದು. ನೀವಿಲ್ಲಿ ನೋಡಬಹುದು ಫಾಂಟ್ ಇಲ್ಲಿ ಚೇಂಜ್ ಆಗಿದೆ. ಕಾಂಟೂರ್ ಟೂಲ್ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ 4 ಲೈನ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ರೆಫರೆನ್ಸ್ ಲೈನ್ ಅನ್ನ ನಾನಿಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ಇಲ್ಲಿ ಒಂದು ರೆಫರೆನ್ಸ್ ಲೈನ್ ಅನ್ನ ನಾನು ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನಂತರ ಪಿಕ್ ಟೂಲ್, ಡಿಲೀಟ್ ರೆಕ್ಟಾಂಗಲ್, ನಂತರ ಟೆಕ್ಸ್ಟ್ ಟೂಲ್, ಸೆಲೆಕ್ಟ್ ಟೆಕ್ಸ್ಟ್, ಕಂಟ್ರೋಲ್ ಎ ಫಾರ್ ಸೆಲೆಕ್ಟ್ ಆಲ್. ಅಲೈನ್ಮೆಂಟ್ ನಾವಿಲ್ಲಿ ಚೇಂಜ್ ಮಾಡ್ಕೋಬೇಕಾಗುತ್ತೆ. ರೈಟ್ ಅಲೈನ್, ಲೆಫ್ಟ್ ಅಲೈನ್. ನಾನಿಲ್ಲಿ ರೈಟ್ ಅಲೈನ್ ಕೊಡ್ತಾ ಇದ್ದೀನಿ. ನಂತರ ಲೆಫ್ಟ್ ಅಲೈನ್ ಈ ರೀತಿಯಾಗಿ. ನಂತರ ಪಿಕ್ ಟೂಲ್. ಈಗ ನಾವು ಟೆಕ್ಸ್ಟ್ ಅನ್ನ ಅರೇಂಜ್ ಮಾಡಬೇಕಾಗಿದೆ. ನಾನಿಲ್ಲಿ ಟೆಕ್ಸ್ಟ್ ಅನ್ನ ಇಲ್ಲಿ ತಗೊಳ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಝೂಮ್ ಮಾಡ್ತಾ ಇದ್ದೀನಿ. ಕೀಬೋರ್ಡ್ ಅಲ್ಲಿ ಇರುವಂತಹ ಆರೋ ಮಾರ್ಕ್ ಕೀಗಳನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಟೆಕ್ಸ್ಟ್ ಇಲ್ಲಿ ಬಂದಿದೆ ಅಂತ. ಈ ರೀತಿಯಾಗಿ ನಾವು ಝೂಮ್ ಮಾಡಿ ಅರೇಂಜ್ ಮಾಡಬೇಕಾಗುತ್ತೆ. ನಂತರ ಝೂಮ್ ಔಟ್, ಲೆಫ್ಟ್ ಆರೋ ಮಾರ್ಕ್ ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಈ ಲೈನ್ಗೆ ನಾನಿಲ್ಲಿ ಟಚ್ ಮಾಡ್ತಾ ಇದ್ದೀನಿ. ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ಈ ಕಡೆ ತಗೊಂಡು ಬರ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಲೈನ್ ಇಲ್ಲಿ ಸ್ಪೇಸ್ ಎಷ್ಟಿದೆ ಅಂತ. ನಿಮಗೆ ಎಷ್ಟು ಸ್ಪೇಸ್ ಬೇಕು ನೀವಿಲ್ಲಿ ಕೊಡಬೇಕಾಗುತ್ತೆ. ಈ ರೀತಿಯಾಗಿ ನಾನಿಲ್ಲಿ ಸ್ಪೇಸ್ ಅನ್ನ ಕೊಡ್ತಾ ಇದ್ದೀನಿ. ಟೆಕ್ಸ್ಟ್ ಬುಕ್ ಅಲ್ಲಿ ಕಂಟೆಂಟ್ ಅನ್ನ ಬರೆದಾಗ ಹೆಡ್ಡಿಂಗ್ ನಂತರ ಸಬ್ ಹೆಡ್ಡಿಂಗ್ ಅನ್ನ ನಾವಿಲ್ಲಿ ಬರಿತೀವಿ. ಇಲ್ಲಿ ವರ್ಡ್ ಹೆಡ್ಡಿಂಗ್ ಇದೆ. ನಂತರ ವರ್ಡ್ ಡೆಫಿನೇಷನ್ ಅಂಡ್ ಕ್ರಿಟೇರಿಯಾ ಸಬ್ ಹೆಡ್ಡಿಂಗ್. ಇಲ್ಲಿ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಈ ಟೆಕ್ಸ್ಟ್ ಅನ್ನ ಇಲ್ಲಿ ನಾನು ತಗೊಂಡು ಬರ್ತಾ ಇದ್ದೀನಿ. ಈ ರೀತಿಯಾಗಿ ಸೆಂಟೆನ್ಸ್ ಈ ಲೈನ್ ಅಲ್ಲಿ ತಗೊಳ್ತಾ ಇದ್ದೀನಿ. ಸೆಂಟೆನ್ಸ್ ಡೆಫಿನೇಷನ್ ಅಂಡ್ ಟೈಪ್ ಈ ಲೈನ್ ಅನ್ನ ನಾನು ಇಲ್ಲಿ ತಗೊಂಡು ಬರ್ತಾ ಇದ್ದೀನಿ. ಈ ರೀತಿಯಾಗಿ ಸೆಲೆಕ್ಟ್. ನಂತರ ಸ್ಪೇಸ್ ಬಾರ್ ಅನ್ನ ಯೂಸ್ ಮಾಡಿ ಈ ರೀತಿಯಾಗಿ ನಾನು ಟೆಕ್ಸ್ಟ್ ಅನ್ನ ಅರೇಂಜ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಪಾರ್ಟ್ಸ್ ಆಫ್ ಸ್ಪೀಚ್, ಪಾರ್ಟ್ಸ್ ಆಫ್ ಸ್ಪೀಚ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ನೌನ್, ಟೈಪ್ಸ್ ಆಫ್ ನೌನ್ ಈ ರೀತಿಯಾಗಿ ನೀವಿಲ್ಲಿ ಅರೇಂಜ್ ಮಾಡ್ಕೋಬೇಕಾಗುತ್ತೆ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ನಾನಿಲ್ಲಿ ಅರೇಂಜ್ ಮಾಡಿದ್ದೀನಿ ಅಂತ. ಕಂಪ್ಲೀಟ್ ಹ್ಯಾಂಡ್ ಬುಕ್ ಆಫ್ ಇಂಗ್ಲಿಷ್ ಗ್ರಾಮರ್, ವರ್ಡ್, ವರ್ಡ್ ಡೆಫಿನೇಷನ್ ಅಂಡ್ ಕ್ರಿಟೇರಿಯಾ, ಸಬ್ ಹೆಡ್ಡಿಂಗ್, ಸೆಂಟೆನ್ಸ್, ಸಬ್ ಹೆಡ್ಡಿಂಗ್ಸ್, ಪಾರ್ಟ್ಸ್ ಆಫ್ ಸ್ಪೀಚ್, ಸಬ್ ಹೆಡ್ಡಿಂಗ್, ನೌನ್, ಸಬ್ ಹೆಡ್ಡಿಂಗ್ಸ್, ಟೈಪ್ಸ್ ಆಫ್ ನೌನ್ಸ್ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾನಿಲ್ಲಿ ಅರೇಂಜ್ ಮಾಡಿದ್ದೀನಿ. ನೀವಿಲ್ಲಿ ನೋಡಬಹುದು ಮಾರ್ಜಿನ್ ನಾನಿಲ್ಲಿ ಇನ್ಸರ್ಟ್ ಮಾಡಿದ್ದೀನಿ. ನಾನಿಲ್ಲಿ 0.5 ಇಂಚ್ ಸ್ಪೇಸ್ ಅನ್ನ ಕೊಟ್ಟಿದ್ದೀನಿ. ನಂತರ ನಾವಿಲ್ಲಿ ಟೆಕ್ಸ್ಟ್ ಅನ್ನ ಟೈಪ್ ಮಾಡ್ತಾ ಇದ್ದೀವಿ. ನಂತರ ನಾನಿಲ್ಲಿ ಈ ಟೆಕ್ಸ್ಟ್ ಅನ್ನ ಕಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್, ಕಂಟ್ರೋಲ್ ಎಕ್ಸ್ ಫಾರ್ ಕಟ್. ಈಗ ನೀವು ನೋಡಬಹುದು ಗ್ರಾಮರ್ ಹೆಡ್ಡಿಂಗ್ ಈಗ ಇಲ್ಲಿ ಬಂದಿದೆ. ನಂತರ ಪಿಕ್ ಟೂಲ್. ನಾನಿಲ್ಲಿ ಕೀಬೋರ್ಡ್ ಅಲ್ಲಿ ಡೌನ್ ಆರೋ ಮಾರ್ಕ್ ಕೀ ಸಹಾಯದಿಂದ ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ಡೌನ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಅಥವಾ ನೀವು ಮೌಸ್ ಇಂದ ಸಹ ಡ್ರ್ಯಾಗ್ ಮಾಡಬಹುದು. ಝೂಮ್ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾನು ಸ್ಪೇಸ್ ಅನ್ನ ತಗೊಂಡಿದ್ದೀನಿ. ನಂತರ ಕಟ್ ಮಾಡಿದಂತಹ ಟೆಕ್ಸ್ಟ್ ಅನ್ನ ನಾನಿಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದಿದೆ ಟೆಕ್ಸ್ಟ್ ನೀವಿಲ್ಲಿ ನೋಡಬಹುದು. ನಂತರ ಝೂಮ್. ಈ ಟೆಕ್ಸ್ಟ್ ಅನ್ನ ನಾನಿಲ್ಲಿ ಹೆಡ್ಡಿಂಗ್ ಟೆಕ್ಸ್ಟ್ ಆಗಿ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ನಂತರ ಕೀಬೋರ್ಡ್ ಇಂದ F4 ಕೀಯನ್ನ ನಾವಿಲ್ಲಿ ಯೂಸ್ ಮಾಡಬೇಕಾಗುತ್ತೆ. ಈಗ ನೀವು ನೋಡಬಹುದು ನಮ್ಮ ಟೆಕ್ಸ್ಟ್ ಬುಕ್ ನ ಕಂಟೆಂಟ್ ಇಲ್ಲಿ ಯಾವ ರೀತಿಯಾಗಿ ರೆಡಿ ಆಗಿದೆ ಅಂತ. ನಂತರ ನಾವಿಲ್ಲಿ ಪೇಜ್ ನಂಬರ್ ಅನ್ನ ಇನ್ಸರ್ಟ್ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಟೂಲ್ ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಝೂಮ್ ಮಾಡ್ತಾ ಇದ್ದೀನಿ. ನಂತರ ನಾವು ಪೇಜ್ ನಂಬರ್ ಅನ್ನ ಹಾಕಬೇಕಾಗಿದೆ. ಯಾವ ಪೇಜ್ ಅಲ್ಲಿ ಇಂಗ್ಲಿಷ್ ಗ್ರಾಮರ್ ಇಂಟ್ರೊಡಕ್ಷನ್ ಅಥವಾ ನಾವಿಲ್ಲಿ ಕಂಟೆಂಟ್ ಪೇಜ್ ನಂಬರ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ನಾವಿಲ್ಲಿ ಸ್ಪೇಸ್ ಅನ್ನ ಕೊಡಬಹುದು ಅಥವಾ ಈ ರೀತಿಯಾದ ಸಿಂಬಲ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬಹುದು. ಪೇಜ್ 1 ನಾನಿಲ್ಲಿ ಕೊಡ್ತಾ ಇದ್ದೀನಿ. ನಂತರ ಸ್ಪೇಸ್, ಫುಲ್ ಸ್ಟಾಪ್ ಸಿಂಬಲ್ ಅನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿಯಾಗಿ ಪೇಜ್ ನಂಬರ್ 2 ಈ ರೀತಿಯಾಗಿ ನಾವು ಪೇಜ್ ನಂಬರ್ ಅನ್ನ ಇನ್ಸರ್ಟ್ ಮಾಡಬೇಕಾಗಿದೆ. ನಾನಿಲ್ಲಿ ಪೇಜ್ ನಂಬರ್ ಅನ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ನಾನಿಲ್ಲಿ ಪೇಜ್ ನಂಬರ್ ಅನ್ನ ಇನ್ಸರ್ಟ್ ಮಾಡಿದ್ದೀನಿ. F4 ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಪಿಕ್ ಟೂಲ್ ನೀವೀಗ ನೋಡಬಹುದು. ಕಂಪ್ಲೀಟ್ ಹ್ಯಾಂಡ್ ಬುಕ್ ಆಫ್ ಇಂಗ್ಲಿಷ್ ಗ್ರಾಮರ್, ಟೆಕ್ಸ್ಟ್ ಬುಕ್ ಹೆಡ್ಡಿಂಗ್, ಬೋಲ್ಡ್ ಎಫೆಕ್ಟ್ ಅನ್ನ ಕೊಡ್ತಾ ಇದ್ದೀನಿ. ಕಲರ್ ಅನ್ನ ಚೇಂಜ್ ಮಾಡೋಣ. ನಿಮಗೆ ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು ನೀವಿಲ್ಲಿ ಕೊಡಬಹುದು. ನಂತರ ನೀವಿಲ್ಲಿ ನೋಡಬಹುದು ಹೆಡ್ಡಿಂಗ್, ಸಬ್ ಹೆಡ್ಡಿಂಗ್, ಪೇಜ್ ನಂಬರ್ ಅನ್ನ ನಾನಿಲ್ಲಿ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡಿದ್ದೀನಿ ಅಂತ.
ಈ ರೀತಿಯಾಗಿ ನೀವು ಟೆಕ್ಸ್ಟ್ ಬುಕ್ ನ ಕಂಟೆಂಟ್ ಪೇಜ್ ಅನ್ನ ಡಿಸೈನ್ ಮಾಡಬಹುದು ತುಂಬಾ ಸುಲಭವಾಗಿ Corel Draw ನಲ್ಲಿ. ನಂತರ ನಾವು ಈ ಲೈನ್ ಗಳನ್ನ ಡಿಲೀಟ್ ಮಾಡಬೇಕಾಗಿದೆ. ನಾವೀಗ ಲೈನ್ ಗಳನ್ನ ಲಾಕ್ ಮಾಡಿದ್ವಿ. ನೀವು ಇಲ್ಲಿ ನೋಡಬಹುದು. ಅನ್ಲಾಕ್ ಲೈನ್, ಡಿಲೀಟ್, ಸೆಲೆಕ್ಟ್ ಲೈನ್, ಅನ್ಲಾಕ್, ಡಿಲೀಟ್, ಸೆಲೆಕ್ಟ್ ಲೈನ್, ಅನ್ಲಾಕ್, ಡಿಲೀಟ್. ಅಥವಾ ನೀವು ರೈಟ್ ಕ್ಲಿಕ್ ಮಾಡಿ ಅನ್ಲಾಕ್, ಡಿಲೀಟ್ ಮಾಡಬಹುದು. ಈ ರೀತಿಯಾಗಿ ನಾವು ಎಲ್ಲಾ ರೆಫರೆನ್ಸ್ ಲೈನ್ ಗಳನ್ನ ಡಿಲೀಟ್ ಮಾಡಬೇಕಾಗಿದೆ. ರೈಟ್ ಕ್ಲಿಕ್, ಅನ್ಲಾಕ್, ಡಿಲೀಟ್. F4 ಕೀಯನ್ನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ನಂತರ ಡಬಲ್ ಕ್ಲಿಕ್ ಆನ್ ರೆಕ್ಟಾಂಗಲ್ ಶೇಪ್. ಈಗ ನೀವು ನೋಡಬಹುದು ನಮ್ಮ ಟೆಕ್ಸ್ಟ್ ಬುಕ್ ಡಿಸೈನ್ ಯಾವ ರೀತಿಯಾಗಿ ಬಂದಿದೆ ಅಂತ. ಝೂಮ್ ಮಾಡಿ ನೋಡೋಣ. ಇಲ್ಲಿ ನಾವು ಈ ಟೆಕ್ಸ್ಟ್ ಅನ್ನ ಸೆಂಟರ್ ಅಲೈನ್, ಸೆಂಟರ್ ಆಫ್ ದ ಪೇಜ್ ಗೆ ತಗೋಬೇಕಾಗುತ್ತೆ. ನಾವಿಲ್ಲಿ ಫ್ರೀ ಹ್ಯಾಂಡ್ ಟೂಲ್ ಇಂದ ಈ ರೀತಿಯಾಗಿ ನಾವಿಲ್ಲಿ ಒಂದು ಲೈನ್ ಅನ್ನ ಡ್ರಾ ಮಾಡಬಹುದು. ಸೆಂಟರ್ ಆಫ್ ದ ಪೇಜ್, ಮಿಡ್ ಪಾಯಿಂಟ್, ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ನಂತರ ಸೆಲೆಕ್ಟ್ ಲೈನ್, ಡಿಲೀಟ್. ಈಗ ನೀವು ನೋಡಬಹುದು ಟೆಕ್ಸ್ಟ್ ಬುಕ್ ಕಂಟೆಂಟ್ ಪೇಜ್ ಯಾವ ರೀತಿಯಾಗಿ ಡಿಸೈನ್ ಆಗಿದೆ ಅಂತ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು Corel Draw ನಲ್ಲಿ ತುಂಬಾ ಸುಲಭವಾಗಿ ಟೆಕ್ಸ್ಟ್ ಬುಕ್ ಪೇಜ್ ಗಳನ್ನ ಡಿಸೈನ್ ಮಾಡಬಹುದು.